ಭರತ ಭೂಮಿ ನನ್ನ ತಾಯಿ ನನ್ನ ಪರವ ತೊಟ್ಟಿಲು ಅಂತ ಕರ್ಕೊಂಡಿರ್ತಕ್ಕಂಥದ್ದು ಕುವೆಂಪುನವರು ಹೇಳಿರ್ತಕ್ಕಂಥದ್ದು. ತಾಯೇ ಭಾರತಿ ನಿನ್ನ ಮೂರುತಿ ಎದೆಯ ಕೊಡಿಯೊಳಿಟ್ಟಿ ಭಜಿಸಿ ದೊಲಿಪೆ ನಾರತಿ ಅಂತ ಹೇಳ್ತಕ್ಕಂಥದ್ದು. ಇಂಥ ರಾಷ್ಟ್ರದಲ್ಲಿ ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವೇ ಧನ್ಯರಲ್ಲಿವೆ. ಆ ನನ್ನ ಭೂಮಿ ತಾಯಿಯ ಮೇಲೆ ನನ್ನ ಭಾರತ ಮಾತೆಗೆ ಯಾಕಿಷ್ಟು ತಾತ್ಸಾರ? ನಾವೆಂದಾದ್ರೂ ಯೋಚನೆ ಮಾಡಿದ್ದೀವ? ನೀವು ಹೊರದೇಶದಲ್ಲಿ ಹೋಗಿ ಬನ್ನಿ, ಒಬ್ಬ ಫಾರಿನರ್ನ ಕೇಳ್ಕೊಂಡು ಬನ್ನಿ, ಅಲ್ಲಿ ಅಥವಾ ನಮ್ಮ ದೇಶದಿಂದ ಹೊರಗಡೆ ಹೋಗಿರ್ತಕ್ಕಂಥ ನೆಲೆಸಿರೋರನ್ನ ಕೇಳ್ಕೊಂಡು ಬನ್ನಿ, ಅವ್ರಿಗೆ ಗೊತ್ತಾಗುತ್ತೆ ನೀನು ಯಾವ ದೇಶದವನು ಅಂತ ಕೇಳಿದಾಗ ನಾನು ಇಂಥ ಜಾತಿಯವನು, ಇಂಥ ಪ್ರಾಂತ್ಯದವನು, ನಾನು ತೆಲುಗು, ತಮಿಳು, ಕನ್ನಡ, ಮಲಯಾಳಿ, ಹಿಂದಿ, ಗುಜರಾತಿ ಅಂತ ಪ್ರಶ್ನೆ ಬರಲ್ಲ. ಫಸ್ಟ್ ಬರ್ತಕ್ಕಂಥದ್ದು ಐ ಮೀನ್ ಇಂಡಿಯನ್ ಅಂತ, ನಾನು ಭಾರತೀಯ ಅಂತಕ್ಕಂಥ ಪ್ರಜ್ಞೆ ಮೊದಲು ಬರಬೇಕು. ಆಮೇಲಿಂದ ನಿಮ್ದೆಲ್ಲ ವಿಚಾರಗಳು ಇರಲಿ. ದೊಡ್ಡ ವೆನ್ ಡಯಾಗ್ರಾಮ್ ಏನು ಹಾಕೊಂಡ್ರೆ ನಾವು, ಆ ವೆನ್ ಡಯಾಗ್ರಾಮು ಇಡೀ ವಿಶ್ವ, ಆ ವಿಶ್ವದಲ್ಲಿ ಅತ್ಯಂತ ಇನ್ನರ್ ಸರ್ಕಲ್ ಆಗಿ ಇನ್ನೊಂದು ವೆನ್ ಡಯಾಗ್ರಾಮ್ ಬರೋದು ಯಾವುದು ಅಂತಂದರೆ ಅದು ಭಾರತ. ಆ ಭಾರತದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸೇರ್ಕೊತೀವಿ. ಅದರೊಳಗಡೆ ಫರ್ದರ್ ವೆನ್ ಡಯಾಗ್ರಾಮ್ ಬರ್ತಾ ಹೋಗಲಿ. ಎಲ್ಲಿ ತನಕ ಅಂತಂದರೆ ವಿ ಕ್ಯಾನ್ ಡ್ರಿಲ್ ಡೌನ್ ಅಪ್ ಟು ಅವರ್ ಹೌಸ್. ಒಂದು ಮನೆಯನ್ನು ಉಳಿಸಲಿಕ್ಕೆ ಒಬ್ಬ ಸದಸ್ಯನನ್ನು ತ್ಯಾಗ ಮಾಡೋದು ಅಂತ ಹೇಳುತ್ತೆ ಸುಭಾಷಿತ. ಒಂದು ಬೀದಿಯನ್ನು ಉಳಿಸಲಿಕ್ಕೆ ಒಂದು ಮನೆಯನ್ನು, ಹಾಗೆ ಒಂದು ಊರನ್ನು ಉಳಿಸಲಿಕ್ಕೆ ಒಂದು ಬೀದಿಯನ್ನು, ಹಾಗೆ ಒಂದು ರಾಷ್ಟ್ರವನ್ನು ಉಳಿಸಲಿಕ್ಕೆ ಒಂದು ಪ್ರಾಂತ್ಯವನ್ನು ಅಂತ ಹೇಳ್ತಕ್ಕಂಥದ್ದು ಹಳೆಗಾಲೆ. ಈಗ ನಾವು ಹೇಳಬೇಕಾಗಿರೋ ಸುಭಾಷಿತ ಏನು ಅಂತಂದರೆ ಎಲ್ಲವೂ ಕೂಡ ನಮ್ಮವೇ, ಇಡೀ ವಿಶ್ವವೇ ನನ್ನದು, ವಿಶ್ವವೇ ನನ್ನ ಕೈಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಬುದ್ಧಿವಂತತನ ನನ್ನ ಇಲ್ಲಿದೆ. ಕೇಯೂರ ವಿಭೂಷಯಂತಿ ಪುರುಷಃ ಹರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತಾ ಮೂರ್ಧಜಾ ವಾಣ್ಯೇಕಾ ಸಮಲಂ ಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಭೂಷಣಂ ಭೂಷಣಂ ಅಂತ ಏನು ವಿಕ್ರಮ್ ಹೇಳಿದ್ರು ಅದನ್ನೇ. ಅದರಿಂದ ವಿದ್ಯಾಂ ಸರ್ವತ್ರ ಪೂಜೆಯೇತಂತ, ವಿದ್ಯಾವಂತನಾಗಿದ್ದರೆ ನಿಮ್ಮ ವಿನಯ ಅದರಲ್ಲಿತ್ತು ಅಂತಂದರೆ ಪ್ರಪಂಚದ ಯಾವ ಮೂಲೆಗೆ ನಿಮ್ಮನ್ನು ಬಿಸಾಕಿ ಬರಲಿ, ಅಲ್ಲಿಂದ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬರುವಂತಹ ತಾಕತ್ತು ಈ ರಾಷ್ಟ್ರ ನನಗೆ ಕೊಟ್ಟಿದೆ. ಅಂತಹ ರಾಷ್ಟ್ರವನ್ನು ಗೌರವಿಸಬೇಕು. ಹೇಗೆ ಗೌರವಿಸೋದು ನೋಡಿ, ಅಬ್ದುಲ್ ಕಲಾಂ ಅವರು 4ನೇ ತರಗತಿಯನ್ನು ಓದೋದಕ್ಕೆ ಸೇರ್ಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ. ಋಷಿ ಋಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಋಷಿ ಅಂತಂದರೆ ನಮಗೆ ಚಂದಮಾಮದ ಕಥೆಯಲ್ಲಿ ತೋರಿಸ್ತಕ್ಕಂಥ ಕಮಂಡಲನ್ನು ಹಿಡ್ಕೊಂಡು ಒಂದು ದಂಡವನ್ನು ಹಿಡ್ಕೊಂಡು ಅರಳಿ ಮರದ ಕೆಳಗಡೆ ಗಡ್ಡ ಬಿಟ್ಕೊಂಡು ಕೂತ್ಕೊಳ್ಳೋದು ಋಷಿ ಅಲ್ಲ. ನನ್ನ ಮನಸ್ಥಿತಿ ಪ್ರಕಾರ, ನನ್ನ ತಿಳುವಳಿಕೆಗೆ ಬಂದಿರತಕ್ಕಂಥದ್ರ ಪ್ರಕಾರ ಅಬ್ದುಲ್ ಕಲಾಂ ಒಬ್ಬರು ಋಷಿ. ಯಾಕೆ ಋಷಿ ಅವರು ಅಂತ ಹೇಳಿದ್ರೆ ತಮ್ಮದು ಅಂತ ಏನನ್ನು ಇಟ್ಕೊಳ್ಳಿಲ್ಲ. ತಮ್ಮದು ಅಂತ ಏನು ಇಟ್ಕೊಳ್ಳದಲ್ಲೇ ಬಂದಂಥ ಸಂಬಳವನ್ನು ಕೂಡ ಬರ್ತಕ್ಕಂಥ ಅತಿಥಿಗಳಿಗೆ ಊಟ ಹಾಕಿಸೋದಕ್ಕೆ ಖರ್ಚು ಮಾಡಿದರು. ಎಲ್ಲಿ ಕೂತ್ಕೊಂಡು? ರಾಷ್ಟ್ರಪತಿ ಭವನದಲ್ಲಿ ಕೂತ್ಕೊಂಡು. ತಮಗೆ ಅಂತ ಏನು ಇಸ್ಕೊಳ್ಳಿಲ್ಲ. ಆ 4ನೇ ತರಗತಿಯನ್ನು ಓದಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅಂತ ಕೇಳಿದ್ರೆ, ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇವಾಗ ನೀವೆಲ್ಲ ಇರ್ತಕ್ಕಂಥ ಯಾರು ವಿದ್ಯಾರ್ಥಿನಿಯರಿದ್ದೀರಿ, ನೀವೆಲ್ಲ ಪುಣ್ಯವಂತರ ಕಾಲದಲ್ಲಿದ್ದೀರಿ. ಯಾಕೆ ಪುಣ್ಯವಂತರ ಕಾಲದಲ್ಲಿದ್ದೀರಿ ಅಂತಂದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಓದಿಸ್ತಾ ಇದ್ದಾರೆ. ಪರೀಕ್ಷೆಗೆ ಹಣ ಕಟ್ಟಲಿಕ್ಕಿದೆ, ಓಡಾಡಲಿಕ್ಕೆ ಚಪ್ಪಲಿ ಇದೆ, ಬಸ್ ಇದೆ, ಕಾರ್ ಇದೆ, ಓಡಾಡಲಿಕ್ಕೆ ಆ ಸೈಕಲ್ಗಳನ್ನ ತೆಕ್ಕೊಟ್ಟಿದ್ದಾರೆ, ಇವೆಲ್ಲ ಮಾಡಿಕೊಟ್ಟಿದ್ದಾರೆ, ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಟ್ಯೂಷನ್ಗೆ ಸೇರಿಸ್ತಾರೆ, ಪ್ರತಿಷ್ಠಿತ ಶಾಲೆಗಳಿಗೆ ಸೇರಿಸ್ತಾರೆ. ಕಲಾಂ ಅವ್ರಿಗೆ 4ನೇ ತರಗತಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ. ಅವರ ಸ್ನೇಹಿತ ಇದ್ದ, ಯೂಟ್ಯೂಬಲ್ಲಿದೆ, ದಯಮಾಡಿ ಅದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಅವರ ಸ್ನೇಹಿತ ಇದ್ದ, ಅವರ ತಂದೆ ಅದೇ ಊರಿನಲ್ಲಿ ಒಂದು ದೇವಸ್ಥಾನದಲ್ಲಿ ಅರ್ಚಕರು. ಆ ದೇವಸ್ಥಾನಕ್ಕೆ ಆ ಊರಿನ ಕಲೆಕ್ಟರು ಪೂಜೆಗೆ ಅಂತ ಬರ್ತಿದ್ರು. ಈ ಹುಡುಗ ಏನು ಹೇಳ್ತಾನೆ ಅಂತಂದರೆ, ಕಲಾಂ ನನಗೆ ಫ್ರೆಂಡು, ಅವನು ಶಾಲೆಗೆ ಬರ್ತಿದ್ರೆ ನಾಳೆಯಿಂದ ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಎಲ್ಲ ಕೂಡ ಅವರೇ ಹೇಳಿರ್ತಕ್ಕಂಥದ್ದು, ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥದ್ದು. ಅದನ್ನು ನೀವು ಕೇಳಿ ತಿಳ್ಕೊಳ್ಬೇಕು. ಇದನ್ನು ನಾನು ಸ್ಪಷ್ಟಪಡಿಸ್ತೀನಿ ಈ ವಿಚಾರವನ್ನು. ಯಾಕೆ ಅಂದರೆ ನನ್ನ ನಂತರದ